ಇದೆ ಅಡಿಕೆ. ಒಂದೆರಡು ನಿಮಿಷ ಹೋಗಿ ಬರ್ಬೋದ ನಾವು ಇಬ್ರು? ಇಲ್ಲಿ ಬಾಲ ಎಲ್ಲ ತಪ್ಪಾಯ್ತು, ಬಾಲ ಜೋರ್ಸು. ನಾವು ಬರ್ಬೇಕಾದ್ರೆ ಅದೇ ನೋಡಿದ್ವಿ, ಏನೋ ನೀರ್ ಹೋಗ್ತಾ ಇದೆಯಲ್ಲ. ಇಷ್ಟ ತನಕ ನೋಡೇ ಇಲ್ಲ ನಾವು. ನೀವು ಬಿಟ್ಟಿದ್ದೀರಿ ಅಂತ? ಇಲ್ಲ, ಅದು ಮೇಲೆ ಗುಡ್ಡದಿಂದ ಬರುತ್ತೆ ನೀರದು. ಊಟ ಎಲ್ಲ ಮುಗೀತಾ? ಹಾ, ಊಟ ಮಧ್ಯಾಹ್ನನೇ ಮಾಡ್ತೀವಿ, 1:30. ಇದೇನಾ ಮನೆ ನಿಮ್ದು? ಹಾ, ಇದೆ ಮನೆ. ಇದೆ ಸರ್, ಅದು ನೋಡಿ ಸರ್, ಚುಕ್ಕಿರೋದು ಎಲ್ಲ ಚುಕ್ಕಿ. ಈ ಹಳ್ಳಿ ಭಾಗದಲ್ಲಿ ನಿಮಗೆ ನಾಯಿನೇ ರಕ್ಷಕ. ನಾಯಿನೇ. ಈಗ ಯಾರಾದ್ರೂ ಬಂದ್ರೆ, ಈಗ ಹಗಲು ನಾವೆಲ್ಲ ಅಲ್ಲಿ ಮೇಲೆ ಇರ್ತೀವ, ಮೇಲೆ ಇರ್ತೀವಿ ಅಂತ ಯಾರಾದ್ರೂ ಕೂಗಿದ ತಕ್ಷಣ ನಾವಲ್ಲ ಹೆಸರೇ ಯಾರು ಬಂದ್ರು ಅಂತ ಇಲ್ಲಿ ನಿಧಾನ ಬನ್ನಿ. ಅಲ್ಲ, ಅಭ್ಯಾಸ ಇದೆ ನಮಗೆ ಎಲ್ಲ. ಈ ಹಳ್ಳಿಗಾಡೊಳಗೆ ಎಲ್ಲ ವಿಡಿಯೋ ಮಾಡಕ್ಕೆಲ್ಲ ಹೋಗ್ತೀವಲ್ಲ, ಇಂಥವೇ ದಾರಿ. ಇದ್ರಿಂದ ಈಚಿಗೆ ನಮ್ದೆ, ಈಚಿಗೆಲ್ಲ ನಮ್ ಚಿಕ್ಕಪ್ಪ. ಎಲ್ಲಿವರೆಗೆ ಬಂದ್ ನಿಮ್ದು? ನಮ್ದು ಇದ್ರಿಂದ ಹಿಂಗಿಷ್ಟು ಇದ್ರಿ ಈ ಕಡೆ. ಇದೇನ್ ಸಣ್ಣ ಬಾವಿ? ಹಾ, ಅದು ಸುಮ್ನೆ ಅವಾಗಿಂದ ಹಳೆ ಬಾವಿ. ಎಷ್ಟು ಅಡಿ ತೆಗ್ದಿದ್ದೀರಿ? ಇದೇನ್ ಜಾಸ್ತಿ ಆಳ ಇಲ್ಲ ಸರ್, 2 ಅಡಿ ಇರ್ಬೋದೇ ನೀರಷ್ಟೇ. ಇದು 2 ಅಡಿ ಕೆಳಗಿದೆ ಅಷ್ಟೇ? ಅಷ್ಟೇ. ಇದು ನೀರು ನೆಲದ ಜಲದ್ದೇನ? 2, 3 ಅಡಿ ಇದೆ ನೋಡಿ, ಕಾಣತ್ತಲ್ಲ? ನೀರು ಜಲದ್ದೇನ? ಮೋಟರ್ ಬಿಟ್ಟಿರೋದು? ಜಲ. ಇಷ್ಟು ಜಲ ಬರುತ್ತಾ? ನೋಡಿ ಸರ್, ಇಲ್ಲೆಲ್ಲ ನೀರಿದೆ. ಇಲ್ಲಿ ಏನು ಒಂದ್ 4-5 ಅಡಿಗೆ ಬರ್ತಾ ಇದೆಯಲ್ಲ ನೀರು? ಈಗ ಮಳೆಗಾಲ ಅಲ್ಲ ಸರ್, ಮೊನ್ನೆ ಅಷ್ಟೇ ಮುಗ್ದಿರೋದು ಮಳೆ. ಬೇಸಿಗೆಯಲ್ಲಿ ಇರುತ್ತಾ ನೀರು? ಬೇಸಿಗೆಯಲ್ಲಿ ಇರತ್ತೆ ಸರ್. ನಮ್ ಕಡೆ ಎಲ್ಲ 40 ಅಡಿ ತೆಗೆದ್ರು ಬರಲ್ಲ ಅಲ್ರಿ? ಇಲ್ಲ, ನಮ್ಮಲ್ಲಿ ನೀರು ಇರತ್ತೆ ಸರ್. ಎಷ್ಟು ಅಡಿಗೆ ಬರುತ್ತೆ ನೀರು? ನಮ್ಮಲ್ಲಿ ಅವಾಗ ಈ ಬೇಸಿಗೆಯಲ್ಲಿ ಫುಲ್ ಬೇಸಿಗೆಯಲ್ಲಿ ತೆಗೆದ್ರೆ 10 ಅಡಿಗಂತೂ ನೀರು ಸಿಗತ್ತೆ. ಓಹೋ. ಅಲ್ಲಿ ನಮ್ ಬುದ್ದು ಆ ಕಡೆ ಬೋರ್ ಇದೆ, ನಮ್ದು ಇದೆ. ಎಷ್ಟು ಬೋರ್ ಇದೆ? ನಮ್ದು 1 ಬೋರ್ ಇದೆ. ಇದು ಸಮೇತ ಎಷ್ಟು ಅಡಿ? ಇದು 15 ಅಡಿ ಇದೆ ಸರ್. 15 ಅಡಿ ಬೇಸಿಗೆಯಲ್ಲಿ ತೆಗ್ದಿರೋದು? ಹಾ, ಬೇಸಿಗೆಯಲ್ಲಿ ತೆಗ್ದಿರೋದು 15 ಅಡಿ ಇದೆ. ಇದಕ್ಕೆ ಬೋರ್ ನೀರು ಡಂಪ್ ಮಾಡ್ತೀವಿ. ಬೋರ್ ನೀರು ಡಂಪ್ ಮಾಡ್ತೀವಿ. ಇಲ್ಲಿಂದ ನೀರ್ ಲಿಫ್ಟ್? ಇಲ್ಲಿಂದ ಎಲ್ಲ ತೋಟಕ್ಕೂ ಇದರಿಂದಾನೇ ಕಳ್ಸೋದು. ಓಹೋ. ಬಿಸಿಲು ಬೀಳಿ ಅಂತ ಡೈರೆಕ್ಟ್ ಬೋರ್ ನೀರು ಹೊಡಿಬಾರ್ದು, ಸಾವಯವ ನೀರು ಮಾಡ್ತಾ ಇರೋದು. ಅಂದ್ರೆ ಸೂರ್ಯನ ಕಿರಣ ಬಿದ್ಮೇಲೆ ನಾವು ಕರೆಕ್ಟ್ ಮಾಡ್ತೀವಿ. ನೀರ್ ಇಲ್ಲಿ ಕೊಳಿಬೇಕು ಸ್ವಲ್ಪ. ಹಾ, ಒಂದ್ 24 ಗಂಟೆ ನೀರು, ಬೆಳಕು, ಗಾಳಿ, ಬೆಳಕು ಎಲ್ಲ ಇದು ನೀರು ಬಿದ್ರೆ ಆ ನೀರಿನ ತೋಟ ಹೊಡಿತೀವಿ. ಅವಾಗ್ಲೇ ಕೃಷಿಕರು ನೋಡ್ರಿ, ಅದು ಎಲ್ಲ ಅನುಭವ ನಿಮ್ದು. ಈ ತರ ಮಾಡ್ದಾಗ ನಾವು ಡೈರೆಕ್ಟ್ ಬೋರ್. ಎಷ್ಟು ವರ್ಷದಿಂದ ಈ ತರ ಮಾಡ್ತಾ ಇದೀರಿ? ಒಂದು 5 ವರ್ಷ ಆಯ್ತು. 5 ವರ್ಷ. ಯಾರ ಸಲಹೆ ಮೇರೆಗೆ ಮಾಡ್ತಾ ಇದೀರಿ? ಸಲಹೆ ಅಂದ್ರೆ ನಮ್ಗೆ ಯಾರೋ ಹಿಂಗೆ ಹಳಬ್ರು, ಸ್ವಲ್ಪ ಏಜ್ ಹಳಬ್ರು, ಅನುಭವಿ ಕೃಷಿಕರು ಇದ್ರಲ್ಲ, ಅವ್ರ ಹತ್ರ. ಎಷ್ಟು ವರ್ಷದ ತೋಟ ನಿಮ್ದು? ನಮ್ದಿದ್ದು ಒಂದು 6 ವರ್ಷ ಆಯ್ತು ಇದಕ್ಕೆ. 6 ವರ್ಷ. ಒಳ್ಳೆ ತರದ ಕೃಷಿ ಮಾಡಿದೀರಿ ನೀವು? ಮಾಡಿದೀವಿ, ಹೌದು. ಯಾಕಂತ ಹೇಳಿದ್ರೆ ಮರ ನೋಡಿದ ತಕ್ಷಣ ಹೇಳ್ಬೋದು. ವೀಕ್ಷಕರ ಇಲ್ಲಿ ನೋಡಿ, ಕೃಷಿಕರು, ಅನುಭವದ ಕೃಷಿಕರು ಮಾತು ಕೇಳಿ ಮಾಡಿದ್ರೆ ಮಾತ್ರ ಈ ತರ ಕೃಷಿ ಬರಕ್ ಸಾಧ್ಯ. ಎಲ್ಲಾ ಮರದ ಕೊಂಬೆಗಳೆಷ್ಟು ದಪ್ಪ ಇದೆ ನೋಡಿ. ಇನ್ನೂ ಚೆನ್ನಾಗಾಗ್ಲಿ ಅವ್ರ ತೋಟ. 6 ವರ್ಷದ ಕೃಷಿ. 6 ವರ್ಷ. ಆ ಕಡೆ ಸ್ವಲ್ಪ ಕಮ್ಮಿದ? ಹಾ, ಆ ಕಡೆ ಸ್ವಲ್ಪ ಕಡಿಮೆ ಸರ್. ಅದು 4 ವರ್ಷ 5 ವರ್ಷ. 4 ವರ್ಷದ್ದು. ಈ ಕಡೆ 4 ವರ್ಷ ಹೊಸದಾಗಿಂದ ಮಾಡ್ತಾ ಇದ್ದೀವಿ ಅಷ್ಟೇ. ಟೋಟಲ್ ಎಷ್ಟು ಎಕರೆ ಜಮೀನಿದೆ? 2 ಎಕರೆ ಸರ್. 2 ಎಕರೆ. 2 ಎಕರೆ ಒಳಗೆ ಎಷ್ಟು ಇಳುವರಿ ಬರ್ತಾ ಇದೆ? 2 ಎಕರೆ ಅಂದ್ರೆ ಇವೆಲ್ಲ ಸಸಿ ಕಡಿಮೆ. ಅದು ನೀವು ಹಿಂಗಾರು ಬರ್ತಾ ಇರೋದು? ಇದು ಹಿಂಗಾರ ಬರ್ತಾ ಇರೋದು ಅಷ್ಟೇ. ಇದು 1 ಎಕರೆ. ಅದು 1 ಎಕರೆ ಫಸ್ಲು ಬರ್ತಾ ಇರೋದು ಆ ಕಡೆದು. ಅದ್ರೊಳಗೆ ಕಾಳುಮೆಣಸು ಇದೆ? ಕಾಳುಮೆಣಸು ಇದೆ. ಎಷ್ಟು ವರ್ಷದ್ದು ಇದದು? ಅದು ಒಂದು 20 ವರ್ಷ ಆಗಿದೆ ಸರ್. ಆ ಮರಕ್ಕೆ 20-30 ವರ್ಷ ಆಗಿದೆ ಆ ಮರಕ್ಕೆ. 20 ವರ್ಷದ ತೋಟ ನೋಡ. ತುಂಬಾ ಕ್ಲೀನ್ ಇಟ್ಟಿದ್ದೀರಿ ಕಣ್ರಿ. ಕೆಲವರು ಕ್ಲೀನ್ ಇಡಲ್ಲ, ಕಳೆ ಹೊಡೆದಿದೀವಿ, ಕ್ಲೀನ್ ಮಾಡಿ ಇಟ್ಟಿದೀವಿ. ಕಳೆ ಹೊಡಿತೀರಾ ನೀವು? ಕೆಲವರು ಕಳೆ ಹೊಡಿಬಾರ್ದು ಅಂತಾರೆ. ಇಲ್ಲ, ನಾವು ಹೊಡಿತೀವಿ. ಅಂದ್ರೆ ಮೇಲಿಂದ ಈ ಅಡಿಕೆ ಕೊನೆ ಇಳಿಸ್ತೀವಲ್ಲ, ಅವು ಕಾಯಿ ಕಾಣಲ್ಲ. ಮಷೀನ್ ಯಾಕೆ ಹೊಡಿಯಲ್ಲ? ಮಿಷನ್ ಹೊಡಿಯೋದು. ಕಳೆ ಮಷೀನ್? ಕಳೆ ಮಿಷನ್ ಹೊಡೆದೈತೆ ಸರ್ ಇದು. ಇದು ಕೊಳೆ ನಾಶಕ ಹೊಡಿಯಲ್ಲ? ಕಳೆನಾಶಕ ಹೊಡಿಯಲ್ಲ. ಕೆಲವರು ಕಳೆನಾಶಕ ಬೇರು. ಅದು ಹೆಂಗ್ ಗೊತ್ತಾ ಸರ್, ಕಳೆನಾಶಕ ಹೊಡೆಯೋರು ತುಂಬಾ ಜನ ಇದಾರೆ. ಇಲ್ಲಿ ಮಲೆನಾಡು ಭಾಗಕ್ಕೆ ಇದನ್ನ ಹೊಡಿಯಲ್ಲ ಅಂತ ನಾವು ಈ ಕಾಜಿಗೆ ತೆಗ್ದಿರ್ತೀವಿ, ಹಿಂಗೆ ಕಾಲುವೆ. ಈ ಕಾಜಿಯಲ್ಲಿ ಯಾವಾಗ್ಲೂ ನೀರು ಯಾವಾಗ್ಲೂ ಇರಲ್ಲ ಸರ್. ಈಗ ಮಳೆಗಾಲ ಹೋಗಿ ಒಂದ್ ಸ್ವಲ್ಪ ದಿನ ಆಯ್ತಲ್ಲ, ಅದು ಯಾಕೆ ಹಿಂಗೆ ಕಳೆನಾಶಕ ಹೊಡಿಯಲ್ಲ ಅಂದ್ರೆ, ಹಿಂಗ್ ಹೊಡಿತೀವಿ, ಅದು ಕುಸ್ತು ಅಡಿಕೆ ಮರನೇ ವಾಲಕ್ ಬೀಳ್ತವೆ. ಅದಕ್ಕೋಸ್ಕರ ನಾವು ಕಳೆನಾಶಕ ಹೊಡಿಯಲ್ಲ. ಕಳೆನಾಶಕ ಹೊಡಿಬಾರ್ದು ಸರ್. ಯಾವ್ದೇ ಕಾರಣಕ್ಕೂ ಹೊಡಿಬಾರ್ದು ಕಳೆನಾಶಕ. ಕಳೆನಾಶಕ ಹೊಡೆದ್ರೆ ಈ ಕ್ಲೀನ್ ಗುಡ್ಡಗಾಡು ಇದಕ್ಕೆಲ್ಲ ಹೊಡೆದ್ರೆ ಏನ್ ತೊಂದ್ರೆ ಇಲ್ಲ. ಅಂದ್ರೆ ಈ ತರ ಜಮೀನ್ ಒಳಗೆ ಕಳೆನಾಶಕ ಹೊಡಿಬಾರ್ದು ಸರ್. ಎಫೆಕ್ಟ್ ಇದೆ ಅದರಿಂದ.
ತುಂಬಾ ಇದಿದೆ. ಇಳುವರಿ ಒಳಗೆ ಏನಾದ್ರು ಹೊಡ್ತಾ ಇಳುವರಿಯಲ್ಲೂ ಹೊರತಾ ಇದೆ ಸರ್ ಅದು. ಹೌದಾ? ಇದು 1 ಎಕರೆ 20 ವರ್ಷದ ತೋಟ. 20 ವರ್ಷ ಸರ್. ಈ 20 ವರ್ಷ ತೋಟ ಇಟ್ಕೊಂಡು ನೀವು ತೋಟ ಮಾಡಕ್ಕೆ ಲೇಟ್ ಮಾಡಿದ್ರಲ್ಲ 6 ವರ್ಷದ ಹಿಂದೆ, ಅಂದ್ರೆ 15 ವರ್ಷ ಬಿಟ್ಟು ಮಾಡಿದ್ರಿ ಯಾಕೆ? ಗದ್ದೆ ಇತ್ತು ಸರ್, ಗದ್ದೆ ಇಟ್ಕೊಂಡಿದ್ವಿ ಸ್ವಲ್ಪ ಊಟಕ್ಕೆ ಅಂತ. ಅಂದ್ರೆ ಆ ಗದ್ದೆ ಮಳೆ ವಾತಾವರಣಕ್ಕೆ ಗದ್ದೆ ಸುತ್ತ ಎಲ್ಲ ತೋಟ ಇತ್ತು, ನಮ್ದು ಮಾತ್ರ ಗದ್ದೆ ಮಧ್ಯೆ ಉಳಿತು. ಊಟಕ್ಕಾಗಷ್ಟು ಇರ್ಲಿ ಅಂತ ಇಟ್ಕೊಂಡಿದ್ವಿ ನಾವು. ಆಮೇಲೆ ಅದು ಸ್ವಲ್ಪ ಜೋಳ ಆಗಕ್ ಶುರು ಆಯ್ತು. ಎಲ್ಲರೂ ತೋಟ ನಾವು ಮಧ್ಯದಲ್ಲಿ ಅಂದ್ರೆ ಅವ್ರದ್ದು ತೋಟದ ನೀರೆಲ್ಲ ನಮ್ ಗದ್ದೆ ಮೇಲೆ ಬರೋದು, ಗದ್ದೆ ಏನು ಇಂಪ್ರೂವ್ ಇರ್ಲಿಲ್ಲ. ಅದಕ್ಕೋಸ್ಕರ ನಾವು ತೋಟ ಹಾಕಿದ್ವಿ ಅಷ್ಟೇ. ಈಗ ಭತ್ತದ ಜಮೀನಿಲ್ಲ? ಇಲ್ಲ, ಭತ್ತ ಇಲ್ಲ, ಕೊಂಡು ತಿಂತಾ ಇದ್ದೀರಿ. ಕೊಂಡೆ ಅಲ್ಲ, ಎಂತ ಕಾಲ ಬಂತು ನೋಡ್ರಿ, ರೈತರು ಕೊಂಡು ತಿನ್ನೋ ಕಾಲ ಬಂತು. ಎಂತ ಒಂದು ಕಾಲದಲ್ಲಿ ಭತ್ತಕ್ಕೆ ಏನು ಕೊರತೆ ಇರ್ಲಿಲ್ಲ ರೈತರಿಗೆ. ಈಗ ರೈತರು ಸಹ ಕೊಂಡು ತಿನ್ನೋ ಕಾಲ ಬಂದಿದೆ. ಹೌದು ಸರ್. ಹಾಗಾಗಿ ಆರೋಗ್ಯದ ಮೇಲೆ ದೊಡ್ಡ ಸಮಸ್ಯೆ ಬೀಳುತ್ತೆ. ನಿಜ ಸರ್, ಹೌದು. ಅಂದ್ರೆ ಈಗೆಲ್ಲ ಈಗಿನ ಬೆಳೆ ಹೆಂಗಂದ್ರೆ ಎಲ್ಲ ಗೌರ್ಮೆಂಟ್ ಗೊಬ್ಬರದ ಮೇಲೆ ಬೆಳಿತಾರೆ. ಕೃಷಿಕರು ಒಂದ್ ಅರ್ಧ ಎಕರೆ ಯಾರು ಜಮೀನು ಬೇಕು ಸರ್, ನಿಜವಾಗ್ಲೂ ಬೇಕು ಸರ್. ಅದು ಈಗ ನಾವು ನೋಡಕ್ ಹೋದ್ರೆ ಸ್ವಲ್ಪನಾರು ಇದ್ದಿದ್ರೆ ಒಳ್ಳೇದಿತ್ತೇನೋ ಅನ್ಸತ್ತೆ. ಭತ್ತ ಅಂತೂ ಬೇಕು. ಕರೆಕ್ಟ್ ಇದೆ. ಬನ್ನಿ, ನಿಮ್ದು ಜಮೀನ್ ಮಾತ್ರ ನಿರ್ವಹಣೆ ತುಂಬಾ ಚೆನ್ನಾಗಿ ಮಾಡಿದ್ದೀರಿ. ಅನುಭವ ನಿಮ್ಮ ಅಪ್ಪಾಜಿ ನಿರ್ವಹಣೆಯನ್ನು ಜಾಸ್ತಿ. ಹೌದು ಸರ್. ನಿಮ್ ತಂದೆಗೆ ತುಂಬಾ ಅನುಭವ ಇದ್ದಂಗಿದೆ. ಅನುಭವ ಇದೆ ಸರ್. ಎಲ್ಲಿ ಹೋದ್ರು ಅವ್ರು ಇವತ್ತು? ಅವರು ಇಲ್ಲಿ ಹಿಲ್ಕುಂಜಿಗೆ ಹೋಗಿದ್ದಾರೆ. ಬರ್ತಾರೆ. ಇದು ಸಹ ಚೆನ್ನಾಗಿ ಮಾಡಿದ್ದೀರಿ. ಹೌದು ಸರ್. ಅದೊಂದ್ ಎಕರೆ ಇದೊಂದ್ ಎಕರೆ ಐತಾ? ಆ ಎಕರೆ ಒಳಗೆ ಎಷ್ಟು ಇಳುವರಿ ಬರ್ತಾ ಇದೆ? ಅದ್ರ ಒಂದು 10 ಕ್ವಿಂಟಲ್ ಆಗತ್ತೆ ಸರ್. 10 ಕ್ವಿಂಟಲ್ ಆಗತ್ತೆ. ಈ ವರ್ಷ ಸ್ವಲ್ಪ ಕಮ್ಮಿ ಏನೋ? ಕಡಿಮೆ ಅಂದ್ರೆ ನೋಡಿ ಸರ್, ಇಲ್ಲೇ ನಿಮ್ಗೆ ಗೊತ್ತಾಗತ್ತೆ. ಕಾಯಲ್ಲೇ, ಅಡಿಕೆ ಕಾಯಲ್ಲೇ ಮರಕ್ಕೆ ರೋಗ ಇರೋದ್ರಿಂದ ಅದ್ರಲ್ಲೇ ಚುಕ್ಕಿ ಇದೆ, ಕಾಯಲ್ಲೇ ಚುಕ್ಕಿ. ಎಲೆ ಚುಕ್ಕಿ ಅನ್ನೋದು ಕಾಯಲ್ಲಿ ಅದು ಏನಾಗುತ್ತೆ ಅಂದ್ರೆ, ಇಲ್ಲಿ ನೋಡಿ ಈ ಕಾಯಿ ಇದೆಯಲ್ಲ, ಈ ತರ ಕಾಯಿ ಇದೆ ನೋಡಿ. ರೋಗದ ಮಿಸ್ಟೇಕ್ ಇಂದಾನೆ ಅಡಿಕೆ ಕಾಯಲ್ಲಿ ಸಮೇತ ಚುಕ್ಕಿ ಇದೆ. ಅದು ಮಳೆಗಾಲದಲ್ಲಿ ಉದುರು ಬಿದ್ದು ಬಿಡುತ್ತೆ ನೋಡಿ. ಅದು ಚುಕ್ಕಿ ನೋಡಿ, ಅದು ಎಲೆ ಚುಕ್ಕಿ ಅಂದ್ರೆ ಇದೆ. ಅದೇ ರೋಗ, ಚುಕ್ಕೆ ರೋಗ ಅಂದ್ರೆ ಅದೇ. ಎಲೆ ಚುಕ್ಕಿ ಅಂದ್ರೆ ಇದೆ. ಈ ತರ ಚುಕ್ಕಿ ಬೀಳ್ತವೆ. ಆ ತರ ಚುಕ್ಕಿ ಬೀಳ್ತಾವೆ ಸರ್. ಇದು ಈಗ ಕಾಯಿಗೆ ಸಮೇತ ಬಂದಿದೆ. ಕಾಯಿ ಮಳೆಗಾಲದಲ್ಲಿ ಸಮೇತ ಉದುರು ಬೀಳುತ್ತೆ. ಹಂಗೆ ಚುಕ್ಕಿನೇ ಹಂಗೆ ಬೀಳುತ್ತೆ. ಅಂದ್ರೆ ಅಷ್ಟು ಮರದಲ್ಲಿ ಶಕ್ತಿ ಇಲ್ಲ. ಮಳೆ ಜಾಸ್ತಿ ಆದ್ರೇನೆ ಮಳೆ ಜಾಸ್ತಿ. ಸುಮ್ನೆ ಹೇಳ್ತಾರೆ, ಆದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ ಸರ್. ಪ್ರತಿಯೊಂದು ಕೃಷಿ ಇಲಾಖೆಲೆಲ್ಲ ಔಷಧಿ ಕೊಡ್ತಾರೆ, ಅದನ್ನ ತೆಗೆದುಬಂದು ಹೊರದೆಲ್ಲ ನೋಡಿದ್ವಿ ನಾವು. ಈಗ ಎಲೆ ಚುಕ್ಕಿ ಹೋಗಿ ಕಾಯಿ ಚುಕ್ಕಿ ರೋಗ, ಕಾಯಿಗೂ ಚುಕ್ಕಿ ಬಂದಿದೆ. ಆ ರೋಗದ ಎಫೆಕ್ಟ್ ಇಂದ ಕಾಯಿಗೂ ಚುಕ್ಕಿ ಬಂದಿದೆ. ಇಲ್ಲೆಲ್ಲ ಕಾಣ್ತಾ ಇದೆ. ಇಲ್ಲೆಲ್ಲ ಚುಕ್ಕಿ ಇದೆ ನೋಡಿ. ಎಲೆ ಚುಕ್ಕಿ ಹೋಗಿ ಈಗ ಅಡಿಕೆ ಚುಕ್ಕಿ ರೋಗ ಬಂದಿದೆ. ಈಗ ಬಿಸಿಲು ಬಂತಲ್ಲ, ಅಲ್ಲೆಲ್ಲ ಸೇಮ್ ಹಿಂಗ್ ಕೆಳಗ್ ಬೀಳ್ತಾವ ಹೆಡ ಅಲ್ಲ. ಇಲ್ಲಾಗಿದೆ ನೋಡಿ ಸರ್, ಹಿಂಗೆ ಇದ್ ನೋಡಿ ಎಷ್ಟು ರೋಗ ಜಾಸ್ತಿ ಎಫೆಕ್ಟ್ ಇದೆ ಇದಕ್ಕೆ, ಈ ಮರಕ್ಕೆ. ಎಷ್ಟಿದೆ ನೋಡಿ ಅದಕ್ಕೇನು ಪರಿಹಾರ ಏನು ಇಲ್ಲ ಸರ್. ಅದಕ್ಕೆ ಯಾರು ಇಲ್ಲಿ ತನಕ ಅದಕ್ಕೆ ಮೆಡಿಸಿನ್ ಉರಿಸ್ಕೊಳ್ಳೋದೇ ಪರಿಹಾರ ಅಷ್ಟೇ, ಬೇರೆ ಏನೂ ಇಲ್ಲ. ನೋಡು, ಹೊಟ್ಟೆ ಉರಿಸ್ಕೊ ಅಷ್ಟೇ. ಅವಾಗೆಲ್ಲ ಸರ್ ನಾವು ಒಂದು 15 ಕ್ವಿಂಟಲ್ ಅಡಿಕೆ ತನಕ. ಬೇರೆಯವ್ರ ತೋಟ ಆದ್ರೂ ನೋಡಿ, ಎಲ್ಲರದು ಅವ್ರದ್ದು ಇವ್ರದ್ದು ಅನ್ನೋ ಪ್ರಶ್ನೆನೇ ಇಲ್ಲ ಸರ್. ಒಬ್ರದ್ದು ಇದೆ. ಎಲೆ ಚುಕ್ಕಿ ರೋಗ ಅಂದ್ರೆ ಈ ತರ ಸರ್ವನಾಶ ಮಾಡತ್ತೆ. ಈ ತರ ಸರ್ವನಾಶ ಸರ್, ಏನು ಉಳಿಯೋದೇ ಇಲ್ಲ ತೋಟ. ಅವರು ಏನೋ ಒಂದು ಔಷಧಿ ಕೊಡ್ತಾರೆ, ಅದ್ರಲ್ಲಿ ಏನು ಬರೀ ಸೇಬು ಇವಕ್ಕೆಲ್ಲ ಹೊಡಿಯೋದ್ ಬಿಟ್ರೆ ಅಡಿಕೆಗಂತೂ ಅದರಿಂದ ಏನು ಪ್ರಯೋಜನ ನಾವು ನೋಡಿಲ್ಲ. ಏನ್ ಹೆಸರಿಟ್ಟಿದ್ದೀರಿ ನಾಯಿಗೆ? ನಾಯಿ ಇದು ವಿಕ್ಕಿ. ಇದು ರಾಜು, ಅದು ರಾಣಿ. ವಿಕ್ಕಿ, ರಾಜು, ರಾಣಿ. ರಾಜು, ರಾಣಿ, ವಿಕ್ಕಿ. ವಿಕ್ಕಿ, ನೀವ್ ಹೇಳ್ಬೇಕು ಸುಮ್ನಿರುವಂತ. ಸುಮ್ನಿರಾ? ಈ ಸೋಲಾರ್ ಇಂದ ಏನ್ ಮಾಡ್ತಾ ಇದ್ದೀರಿ? ಈ ಸೋಲಾರ್ ವೇಸ್ಟ್ ಸರ್. ಐಬೆಕ್ಸ್ ಮಾಡ್ತೀವಿ, ಐಬೆಕ್ಸ್ಗೆ ಬಳಸಿದ್ವಿ. ಈಗೇನ್ ಲಾಭ ಇಲ್ಲ ಇದ್ರದ್ದು? ಇಲ್ಲ, ಅದು ಹಾಳಾಗಿದೆ ಸರ್. ಏನ್ ಹಂಗ ಹೊರಗೆ ಬಿಸಾಕಿದ್ದೀರ? ಹೋಗಿದೆ, ಮಕ್ಕಳು ಮಕ್ಕಳಿಗೆ ಆಡಕ್ ಕೊಟ್ಬಿಟ್ಟಿದ್ದೀರಿ. ಏಲಕ್ಕಿ ಮನೆ ಹತ್ರನೇ ಏಲಕ್ಕಿ ಬೆಳ್ಕೊಬಿಟ್ಟಿದ್ದೀರಿ. ತೋಟದಲ್ಲೆಲ್ಲ ಎಷ್ಟು ಚೂರಿದೆ ಸರ್, ಮಂಗ ಇಡಲ್ಲ. ಕಾಟ ಇದೆಯಾ? ಭಾರಿ ಕಾಟ. ನಮ್ದ ಮೇಲ್ ತೋಟ ಅಲ್ಲ, ಭಾರಿ ಮಂಗ ತಿಂದವ್. ಹಲಸಿನ ಮರ ಇದು ನಿಮ್ದೇನಾ? ನಮ್ದೆ. ಹಳೆ ತೋಟನೇ ಬಂತ? ಹಳೇದೆ.
ಓಕೆ ಸರ್ ಥ್ಯಾಂಕ್ ಯು.